ಸ್ನೇಹಿತರೆ, ಈ ಬಡವರ ಅನ್ನ ತಿನ್ನೋ ಮಾಫಿಯಾ ಇದೆಯಲ್ಲ, ಅದು ತುಂಬಾನೇ ಸ್ಟ್ರಾಂಗ್ ಆಗಿದೆ. ಅದಕ್ಕಾಗಿಯೇ ನಾವು ಅವರ ವಿರುದ್ಧ ಸ್ಟ್ರಾಂಗ್ ಆಗಿ ಸಾಕ್ಷಿ ಹುಡುಕಲು ನಮ್ಮ ರಹಸ್ಯ ಕಾರ್ಯಾಚರಣೆಯನ್ನ ಮುಂದುವರಿಸಿದ್ವಿ. ಭ್ರಷ್ಟರಿಗೆ ಬಲೆ ಬೀಸಿದ್ವಿ. ನಾವು ಬೀಸಿದ ಬಲೆಗೆ ಆ ಖದೀಮರು ಹೇಗೆ ಬಿದ್ರು ಅನ್ನುವಂಥದ್ದೇ ಇಂಟ್ರೆಸ್ಟಿಂಗ್ ಸ್ಟೋರಿ. ಅದನ್ನ ಹೇಳ್ತೀನಿ ಬನ್ನಿ. ಗೋಡೌನ್ ಮಾಫಿಯಾದ ಬೆನ್ನು ಹತ್ತಿದ ನಾವು ದಾವಣಗೆರೆ ನಗರ ಆಹಾರ ನಾಗರಿಕ ಸರಬರಾಜು ನಿಗಮದ ಗೋಡೌನ್ನ ಭ್ರಷ್ಟ ಅಧಿಕಾರಿಗಳ ಬಣ್ಣ ಬಯಲು ಮಾಡಿದ್ವಿ. ಮುಂದೆ ನಾವು ಸಾಗಿದ್ದು ಹರಿಹರ ಆಹಾರ ನಾಗರಿಕ ಸರಬರಾಜು ನಿಗಮದ ಗೋಡೌನ್ಗೆ. ಇಲ್ಲಿಯೂ ಅಕ್ರಮವಾಗಿ ಅಕ್ಕಿ ಸರಬರಾಜಾಗುತ್ತೆ ಅನ್ನೋ ಮಾಹಿತಿ ನಮಗೆ ಗೊತ್ತಾಯಿತು. ಈ ಮಾಹಿತಿಯ ಬೆನ್ನತ್ತಿ ನಾವು ಸೀದಾ ಗೋಡೌನ್ ಒಳಗೆ ನುಗ್ಗಿ ಅಲ್ಲಿನ ಅಧಿಕಾರಿಗಳ ಬಳಿ ಅಕ್ಕಿ ಕೇಳಿದ್ವಿ. ಆದರೆ ಆರಂಭದಲ್ಲಿ ಅವರು ಅಕ್ಕಿ ಕೊಡಲು ನಿರಾಕರಿಸಿದ್ರು. ಅಕ್ಕಿ ಬೇಕಾಯ್ತು, ಎಲ್ಲಿ ಕೊಡ್ತಾರಣ್ಣ? ಎಲ್ಲಿ ಕೊಡ್ತಾರೆ? ಇಲ್ಲ ಊಟಕ್ಕೆ ಬೇಕಾಯ್ತು. ನಾವು ಅಂಗಡಿಗಳು ಕೊಡ್ತೀವಿ, ಇದಕ್ಕೆ ಸೇಲ್ ಮಾಡಲ್ಲ. ಅದೇ 30 ಜನ ಬಂದಿದ್ವಿ ಕೆಲಸಕ್ಕೆ, 30 ಜನ ಇದ್ದೀವಿ. ಒಂದು 100 kg ಬೇಕಾಯ್ತು. ಎಲ್ಲಿ ಸಿಗುತ್ತೆ? ಮಾರ್ಕೆಟ್ಗೆ ಹೋಗ್ಬೇಕು. ಎಲ್ಲಿ? ದಾವಣಗೆರೆ. ಎಲ್ಲಿ ಸಿಗ್ತದೆ ಗೊತ್ತಿಲ್ಲ. ದಾವಣಗೆರೆ ಇಲ್ಲ, ಹತ್ರ ದಾವಣಗೆರೆ. ಅದೇ ನಮಗೆ ಮಾರ್ಕೆಟ್ ಅಂತ ಹೇಳಿದ್ರೆ ಇದು ಕಡಿಮೆ ಸಿಗುತ್ತೆ ಅಂತ ಹೇಳಿದ್ರೆ ಸರಿ ಅಂತ ಹೇಳಿ ನಾವು ವಾಪಸ್ ಬಂದ್ವಿ. ಆದರೆ ನಾವು ನಮ್ಮ ಪ್ರಯತ್ನವನ್ನ ನಿಲ್ಲಿಸಲಿಲ್ಲ. ಗೋಡೌನ್ಗಳಲ್ಲಿ ಕಾರ್ಯನಿರ್ವಹಿಸುವ ಕೂಲಿ ಕಾರ್ಮಿಕರ ಬಳಿ ಅಕ್ಕಿ ಸರಬರಾಜಿನ ಸೀಕ್ರೆಟ್ ಕೇಳಿದ್ವಿ. ಅವರು ಪೂರ್ಣ ವಿಶ್ವಾಸದಿಂದ ಅಕ್ಕಿ ಸಿಗುತ್ತೆ ಅಂತಲೇ ಹೇಳಿದ್ರು. ಸಾಯಂಕಾಲ ಬರ್ತೀವಿ, ಅವೆಲ್ಲ ಮುಗಿದಿರ್ತಾವೆ, ದುಡ್ಡು ಕೊಡವು. ನೀವೆಲ್ಲಿ? ನಾವು ಅಲ್ಲಿ ಮೇಲೆ ಇಲ್ಲಿ ಕೊಡ್ತಾರವರು ಸಾಯಂಕಾಲ. ಈಗ ಅವರ ಪ್ರಕಾರ ಈ ಗೋಡೌನ್ ಅಧಿಕಾರಿಗಳು 50-100 kg ಅಕ್ಕಿ ಕೇಳುವವರಿಗೆ ಇಲ್ಲ ಅಂತಾರೆ. ಆದ್ರೆ ಲೋಡು ಅಕ್ಕಿ ಕೇಳಿದ್ರೆ ಬೇಗ ಕೊಡ್ತಾರೆ ಅಂತ ಹೇಳಿದ್ರು. ಇಲ್ಲೇ ಕೊಡ್ಬೇಕು, ನಮ್ದ್ರಾಗಂದ್ರೆ ಸಿಗಲ್ಲ. ಒಂದು ಲೋಡ್ ತಗೊಂಡು ಹೋಗಿ ಕೊಡ್ತಾರೆ. ಮರಳಿ ಯತ್ನವ ಮಾಡಿದ್ವಿ. ಮತ್ತೆ ಅದೇ ಅಧಿಕಾರಿ ಬಳಿ ತೆರಳಿದ್ವಿ. ಈ ಬಾರಿ ಸಾಹೇಬ್ರು ತಕ್ಷಣ ಓಕೆ ಅಂದ್ರು. ನಮ್ಮಿಂದ 1200 ರೂಪಾಯಿ ಹಣ ಪಡೆದು 100 kg ಅಕ್ಕಿಗೆ ಒಂದು ಚೀಟಿ ಬರೆದು ಕೊಟ್ರು. ಈ ಚೀಟಿಯನ್ನ ಗೋಡೌನ್ನಲ್ಲಿ ತೋರಿಸಿ ಅಕ್ಕಿ ತೆಗೆದುಕೊಂಡು ಹೋಗಿ ಅಂದ್ರು. ನಾವು ಪರಿಚಯದವರಿಗೆ ಕೊಡಲ್ಲ. ಹಂಗೆ ನಾವು ಸುಮ್ಮನೆ ಬಲಿ ಹಿಡಿಕೆ ನಾವು ಸಾಕ್ಷಿ ಕೊಡ್ತಾನೆ, ಅಷ್ಟೊತ್ತಿ ಇಲ್ಲ ಅಂತೀವಿ ನಾವು. ಕೊಡಿ ಕುಂತಲ್ಲ ಚೀಲಕ್ಕೆ ಊಟ ಮಾಡ್ಕೊಂತ ಬಂದವ್ರ. ಮಲ್ಲೇಶ್ ಅಂತ ಇರ್ತಾರೆ, ಅವ್ರ ಚೀಟಿ ಕೊಡ್ರಿ. ಅಗೋಣ ನೋಡ್ತಾರ ಲಾರಿ ಇರ್ತದೆ. ಸೀದಾ ಗೋಡೌನ್ಗೆ ಬಂದ ನಾವು 2 ಗೋಣಿ ಅಕ್ಕಿ ಪಡೆದ್ವಿ. ಅವರು ಸರ್ಕಾರಿ ಆಹಾರ ನಿಗಮದ ಗೋಣಿ ಚೀಲವನ್ನ ಚೇಂಜ್ ಮಾಡಿ ನಾವು ತೆಗೆದುಕೊಂಡು ಹೋಗಿರೋ ಗೋಣಿ ಚೀಲಕ್ಕೆ ಅಕ್ಕಿ ತುಂಬಿಸಿಕೊಟ್ರು. ನಾವು ಸರ್ಕಾರಿ ಆಹಾರ ನಿಗಮದ ಗೋಣಿ ಸಮೇತ ಅಕ್ಕಿ ಕೊಡಿ ಅಂತ ಕೇಳಿದ್ವಿ. ಅದಕ್ಕೆ ಒಪ್ಪಿಕೊಂಡ ಅವರು ನಮಗೆ ಆಹಾರ ನಿಗಮದ ಗೋಣಿ ಸಮೇತವಾಗಿ 50 kgಯ ಇನ್ನೊಂದು ಚೀಲ ಅಕ್ಕಿ ಕೊಟ್ರು. ಇನ್ನಷ್ಟು ಅಕ್ಕಿ ಬೇಳೆ ಬೇಕಾದ್ರೆ ಗೋಡೌನ್ ಮ್ಯಾನೇಜರ್ನಿಂದ ಬರೆಸಿಕೊಂಡು ಬಂದ್ರೆ ಸಾಕು, ಕೊಡ್ತೀನಿ ಅಂದ್ರು ಗೋಡೌನ್ ಸಿಬ್ಬಂದಿ. ಇಲ್ಲಿ ಪ್ರತಿದಿನ ಸಾಕಷ್ಟು ಮಂದಿ ಬಂದು ಪಡಿತರ ಪದಾರ್ಥಗಳನ್ನ ಬಂದು ತೆಗೆದುಕೊಂಡು ಹೋಗ್ತಾರೆ ಅಂದ ಅವರು ಅಕ್ಕಿ ಕೊಟ್ಟ ಚೀಟಿಯನ್ನ ತೋರಿಸಿದ್ರೆ. ಒಬ್ಬರಿಗೆ 4 ಕಿಲೋ ಅಕ್ಕಿ ಕೊಟ್ಟದ್ದು, ನಿಮಗೆ ಈಗ 3 ಕಿಲೋ ಅಕ್ಕಿ ಕೊಟ್ಟದ್ದು. ನಾ ಸಾಯಂಕಾಲ ಹೋಗಿ ಲೆಕ್ಕ ಕೊಡ್ತೇನೆ ಅಷ್ಟೇ. ಇಲ್ಲಿಯೂ ನಾವು ಗಮನಿಸಿದ್ದೇನೆಂದ್ರೆ ಆಹಾರ ನಿಗಮದಿಂದ ಬರೋ ಪಡಿತರ ಪದಾರ್ಥ ಗೋಡೌನ್ ಸೇರದೆ ಸೀದಾ ಬೇರೆ ಲಾರಿಗೆ ಲೋಡ್ ಆಗುತ್ತಿತ್ತು. ಇದು ಕಾನೂನುಬದ್ಧವಾಗಿ ನಡೆಯುತ್ತಿದೆಯಾ ಅನ್ನೋದು ತನಿಖೆಯಿಂದ ಬಹಿರಂಗ ಆಗಬೇಕು. ಗೋಡೌನ್ಗೂ ಬಯೋಮೆಟ್ರಿಕ್ ಹಾಕಿ. ಇವು ಗೋಡೌನ್ ಲೂಟಿಯ ಸ್ಯಾಂಪಲ್ಗಳಷ್ಟೇ. ಇವುಗಳಿಗಿಂತಲೂ ದೊಡ್ಡ ಪ್ರಮಾಣದಲ್ಲಿ ಪಡಿತರ ಲೂಟಿಯಾಗುತ್ತೆ.
ಲಾರಿ ಆಹಾರ ಪದಾರ್ಥಗಳು ಕಾಳಸಂತೆ ಸೇರುತ್ತೆ. ಇದನ್ನು ತಡೆಯಲು ಗೋಡೌನ್ಗೂ ಬಯೋಮೆಟ್ರಿಕ್ ಅಳವಡಿಸಬೇಕು. ಆಗ ಗೋಡೌನ್ನಲ್ಲಿ ನಡೆಯೋ ಹಗರಣಕ್ಕೆ ಸ್ವಲ್ಪ ಮಟ್ಟಿನ ಬ್ರೇಕ್ ಬೀಳುತ್ತೆ. ಇವೆಲ್ಲಕ್ಕಿಂತಲೂ ಮೊದಲು ಆಹಾರ ಇಲಾಖೆಯಲ್ಲಿ ಹಲವು ವರ್ಷಗಳಿಂದ ಒಂದೇ ಕಡೆ ಇದ್ದು ಗೋಲ್ಮಾಲ್ ಮಾಡುತ್ತಿರೋ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಬೇಕು. ಹಗರಣದಲ್ಲಿ ಪಾಲ್ಗೊಂಡ ಭ್ರಷ್ಟರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಮುಖ್ಯಮಂತ್ರಿಗಳೇ, ಏಳಿ ಎದ್ದೇಳಿ, ಇನ್ನಾದ್ರೂ ಕಣ್ತೆರೀರಿ. ನಿಮ್ಮ ಕನಸಿನ ಕೂಸು ಮಾಫಿಯಾ ಕೈಯೊಳಗೆ ಸೇರಿ ನಲುಗುತ್ತಿದೆ. ಅನ್ನ ಭಾಗ್ಯ ಬಡವರ ಭಾಗ್ಯ ಆಗದೆ ಭ್ರಷ್ಟರ ಸೌಭಾಗ್ಯ ಆಗಿದೆ. ಹಾಗಾಗಿ ತಕ್ಷಣ ಈ ಮಾಫಿಯಾಕ್ಕೆ ಬ್ರೇಕ್ ಹಾಕಿ ಆಹಾರ ಇಲಾಖೆಯನ್ನ ಭ್ರಷ್ಟರಿಂದ ರಕ್ಷಿಸಿ. ಇದು ಈ ಹೊತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಶುಕ್ರವಾರ ಬರ್ತೀನಿ. ಅಲ್ಲಿಯವರೆಗೆ ನಿಮ್ಮ ಸುತ್ತಮುತ್ತಲೇನಾದ್ರೂ ಅಕ್ರಮ, ಅನಾಚಾರ, ಭ್ರಷ್ಟಾಚಾರ ನಡೀತಿದ್ರೆ ನಮ್ಮ ಈ ವಿಳಾಸಕ್ಕೆ ಬರೆಯಿರಿ. ಕವರ್ ಸ್ಟೋರಿ ವಿಭಾಗ, ಸುವರ್ಣ ನ್ಯೂಸ್ 24/7, ನಂಬರ್ 36, ಕ್ರೆಸೆಂಟ್ ರಸ್ತೆ, ಶಿವಾನಂದ ಸರ್ಕಲ್, ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ kavarstory@suvarnanews.in. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.